ಪ್ರೇಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 20ನೇ ವಚನ. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹವೆಲ್ಲ ಅವೇ ಆರೋಗ್ಯವು. ಹಲ್ಲೆಲೂಯಾ. ಸೊ ಪ್ರಿಯರೇ, ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಕಂದ ನನ್ನ ಮಾತುಗಳನ್ನು ಆಲಿಸು ಅಂತೆ. ಹಲ್ಲೆಲೂಯಾ. ಕಂದ, ಚಿನ್ನು ಅಂತ ಹೇಳ್ಬಿಟ್ಟು ಯಾರು ಕರೀತಾರೆ ಪ್ರಿಯರೇ? ನಮಗೆ ಕೆಲಸ ಇದ್ದರೆ ಮಾತ್ರ, ನಮ್ಮ ಜೊತೆ ಅವ್ರಿಗೆ ಕೆಲಸ ಇದ್ದರೆ ಮಾತ್ರ ಅವರು ಬೇಕಾಗುವ ರೀತಿಯಲ್ಲಿ ನಮ್ಮನ್ನು ಹೆಸರಿದ್ದು ಕರೀತಾರೆ ಅಲ್ವಾ? ಯಾಕೆ? ಅವ್ರು ನಮ್ಮಿಂದ ಅವ್ರಿಗೆ ಏನಾದರೂ ಒಂದು ಕೆಲಸ ಆಗಬೇಕಲ್ವಾ? ಹಲ್ಲೆಲೂಯಾ. ಅವರಿಗೆ ನಮ್ಮಿಂದ ಏನೋ ಒಂದು ಕೆಲಸ ಅವ್ರಿಗೆ ಆಗಬೇಕು. ಅವಾಗೆ ಮಾತ್ರ ಅವರು ಎಷ್ಟು ಪ್ರೀತಿಯಿಂದ ಕರೀತಾರೆ ಅಂದರೆ, ಒಳಗಡೆ ದ್ವೇಷ ಇದ್ರೂ ಕೂಡ ಮೇಲೆ ಬೆಣ್ಣೆ ಹಚ್ಚುತ್ತಾರೆ. ಹಲ್ಲೆಲೂಯಾ. ಒಳಗಡೆ ಬೆಂಕಿ ಇದ್ರೂ ಕೂಡ ಮೇಲೆ ಬೆಣ್ಣೆ ರೀತಿಯಾಗಿ ಮಾತಾಡ್ತಾರಲ್ವ? ಸೊ ಅದೇ ರೀತಿಯಾಗಿಯೇ ಮಾತಾಡ್ತಾರೆ. ಆದರೆ ನಮಗೆ ನಿಜವಾಗ್ಲೂ ಕರೆಯೋದು ಯಾರು? ಕಂದ, ಚಿನ್ನು, ಪಾಪುಂಬರಿ ಅಂತ. ಹಲ್ಲೆಲೂಯಾ. ನಮ್ಮ ತಂದೆ ತಾಯಿ ಮಾತ್ರನೇ ಪ್ರಿಯರೇ ಅಲ್ವಾ? ನಮ್ಮ ತಂದೆ ತಾಯಿ ಬಿಟ್ಟು ಬೇರೆ ಯಾದರೂ ಕರೀತಾರಾ? ನೋ, ಚಾನ್ಸೇ ಇಲ್ಲ ರೀ. ಯಾರೂ ಕರೆಯೋದಿಲ್ಲ. ಅವ್ರಿಗೆ ಕೆಲಸ ಇದ್ದರೆ ಮಾತ್ರ ಕರೀತಾರೆ, ಜಸ್ಟ್ ಕೆಲಸ ಆಗೋದಕ್ಕೋಸ್ಕರ. ಅಷ್ಟು ಬಿಟ್ಟರೆ ಯಾವುದಕ್ಕೂ ಕರೆಯೋದಿಲ್ಲ. ಆದರೆ ಇನ್ನೊಬ್ಬರು ಕೂಡ ಇಲ್ಲಿದ್ದಾರೆ, ನಮ್ಮನ್ನು ಸೃಷ್ಟಿ ಮಾಡಿದ ನಮ್ಮ ತಂದೆಯಾದ ದೇವರು. ಹಲ್ಲೆಲೂಯಾ. ಅವರು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ, ಕಂದ ನನ್ನ ಮಾತುಗಳನ್ನು ಆಲಿಸು ಅಂತ ಹೇಳ್ತಾ ಇದ್ದಾರೆ. ನನ್ನ ನುಡಿಗಳಿಗೆ ಕಿವಿಗೊಡು, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ. ಹಲ್ಲೆಲೂಯಾ. ನನ್ನ ಮಾತಿಗೆ ಕಿವಿಗೊಡು, ನಿನ್ನ ದೃಷ್ಟಿಯು ತಪ್ಪದೆ ಅವುಗಳ ಮೇಲೆ ಇರಲಿ. ಏನು ಗೊತ್ತಾರೆ? ಹಲ್ಲೆಲೂಯಾ. ಏನು ಹೇಳ್ತಾ ಇದ್ದಾರೆ ಅವರು ಇಲ್ಲಿ? ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ ಅಂತ ಹೇಳಿದ್ರೆ ಯಾವುದ್ರ ಮೇಲೆ? ವಸ್ತುಗಳ ಮೇಲೆನಾ? ಹಲ್ಲೆಲೂಯಾ. ವಸ್ತ್ರಗಳ ಮೇಲೆನಾ? ಅಥವಾ ಆಹಾರಗಳ ಮೇಲೆನಾ? ಅಥವಾ ಮನುಷ್ಯರ ಮೇಲೆನಾ? ಹಲ್ಲೆಲೂಯಾ. ಅಥವಾ ಸೇವಕರ ಮೇಲೆನಾ? ಇಲ್ಲ ರೀ. ದೇವರಲ್ಲಿ ಹೇಳ್ತಾ ಇದ್ದಾನೆ, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ. ಅವುಗಳು ನಿನ್ನ ಹೃದಯದೊಳಗೆ ಇಟ್ಟುಕೋ. ಸತ್ಯವೇದಗಳು ಕಣ್ರಿ. ಹಲ್ಲೆಲೂಯಾ. ಸತ್ಯವೇದ ವಾಗ್ದಾನಗಳು, ನಿಮಗೆ ಮಾಡಿರುವ ಪ್ರತಿಯೊಂದು ವಾಗ್ದಾನಗಳು ದೇವರಲ್ಲಿ ಹೇಳ್ತಾ ಇದ್ದಾನೆ, ನಿನ್ನಲ್ಲಿರುವ ಪ್ರತಿಯೊಂದು ವಾಗ್ದಾನಗಳು, ನಾನು ನಿನಗೆ ನೆರವೇರಿಸಿಕೊಡುವ ಪ್ರತಿಯೊಂದು ವಾಗ್ದಾನಗಳು ನಿನ್ನ ಹೃದಯದೊಳಗೆ ಇಟ್ಟುಕೋ. ನಿನ್ನ ದೃಷ್ಟಿ ಕೂಡ ಅದ್ರ ಮೇಲೆ ತಪ್ಪದೇ ಇರಲಿ. ಹಲ್ಲೆಲೂಯಾ. ನಿನ್ನ ದೃಷ್ಟಿಗುಣ, ನಿನ್ನ ಕಣ್ಣುಗಳು ಕೂಡ ಅವನ್ನೇ ನೋಡ್ತಾ ಇರಲಿ. ಅವನ್ನ ನೋಡ್ತಾ ಇದ್ದರೆ, ಅದು ನಿನ್ನ ಹೃದಯದಲ್ಲಿ ಇದ್ದರೆ, ಪ್ರತಿಯೊಂದನ್ನು ಕೂಡ ನೀನು ಎಂಥ ಸಮಸ್ಯೆ ಬಂದರೂ ಕೂಡ ಅದ್ರ ಮುಖಾಂತರವಾಗಿ ನೀನು ಗೆಲ್ತೀಯ. ಹಲ್ಲೆಲೂಯಾ. ಅದ್ರ ಮುಖಾಂತರವಾಗಿಯೂ ಕೂಡ ನೀನು ಗೆದ್ದುಕೊಳ್ತೀಯ ಅಂತ ಇಲ್ಲಿ ದೇವ್ರು ಹೇಳ್ತಾ ಇದ್ದಾನೆ. ಸೊ ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾನೆ ಪ್ರಿಯರೇ. ಇಬ್ಬರು ಕಾಡಲ್ಲಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಒಬ್ಬ ಅನ್ಯ ಜನಗಳು ಯೌವನಸ್ಥನು, ಹಾಗೆ ದೇವರನ್ನು ನಂಬಿಕೊಂಡಿರುವ ಯೌವನಸ್ಥನು, ಇಬ್ಬರು ಕೂಡ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಇಬ್ಬರು ಕೂಡ ಹೋಗುವ ಸಂದರ್ಭದಲ್ಲಿ ದೂರ ಹೋಗ್ತಾ ಇದ್ದಾರೆ ಕಾಡಲ್ಲಿ. ಆ ಕಾಡಲ್ಲಿ ಹೋಗುವ ಹೊತ್ನಾಗ ಒಬ್ಬ ಅನ್ಯ ಜನ ಯೌವನಸ್ಥನ ಹೇಳ್ತಾನೆ, ಇಷ್ಟು ದೂರ ಬಂದಿದ್ದೀವಿ ಅಲ್ವಾ? ಹಲ್ಲೆಲೂಯಾ. ಇಷ್ಟು ದೂರ ಬಂದಿದ್ದೀವಿ, ಕಾಡಿ ಬರ್ತದೋ, ಪ್ರಾಣಿ ಪಕ್ಷಿ ಏನು ಬರ್ತದೋ ನಮ್ಮನ್ನು ತಿಂತದೋ, ಅಥವಾ ಹುಲಿ ಬರ್ತದೋ, ಸಿಂಹ ಬರ್ತದೋ, ಆನೆ ಬರ್ತದೋ ಅಂತ ಹೇಳ್ಬಿಟ್ಟು ಭಯ ಪಟ್ಕೊಳ್ತಾನೆ. ಯಾಕಾದ್ರೂ ಇಲ್ಲಿ ಕರ್ಕೊಂಬಂದೆ ನನ್ನನ್ನು? ಹಲ್ಲೆಲೂಯಾ. ಈ ಸಂಕಷ್ಟದಲ್ಲಿ ಯಾಕೆ ನನ್ನ ಸಿಗಿಸಿದೆ ನೀನು? ನನಗೆ ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ದಾರಿನೇ ಇಲ್ಲ. ಯಾಕಾದರೂ ನನ್ನ ಕರ್ಕೊಂಡು ಬಂದೇನೋ ಈ ಕಡೆಗೆ? ನಾನು ಆರಾಮಾಗಿದ್ದೆ. ನಿನ್ನ ಕರ್ಕೊಂಬಂದು ನನಗೆ ಇಲ್ಲಿ ಹುಲಿ ಬಾಯಾಗ, ಸಿಂಹಗಳ ಬಾಯಾಗ ನನ್ನನ್ನು ಆಹಾರ ಮಾಡೋಕ್ಕೆ ಕರ್ಕೊಂಬಂದಿದ್ದೀಯಾ? ಸತ್ತೋಗ್ಬಿಟ್ರೆ ನಾನು ಏನು ಮಾಡಲಿ? ನನಗೆ ಇನ್ನೂ ಬದುಕಬೇಕಂತ ಆಸೆ ಐತೆ ಅಂತ ಹೇಳಿದಾಗ ವಿಶ್ವಾಸಿ ಹೇಳ್ತಾನೆ ಪ್ರಿಯರೇ, ಯಾಕೋ ಸಾವು ಮೇಲೆ ಅಷ್ಟೊಂದು ಇದು ನಿನಗೆ ಆಸೆ, ಜೀವದ ಮೇಲೆ ಯಾಕೆ ನಿನಗೆ ಅಷ್ಟೊಂದು ಪ್ರೀತಿ? ಹಲ್ಲೆಲೂಯಾ. ನಿಜವಾಗ್ಲೂ ದೇವರ ಚಿತ್ತ ಅದಾಗಿದ್ದರೆ ಕರ್ಕೊಂಡ್ಲೇ ಬಿಡು. ಅದಕ್ಕಿಂತ ಸೌಭಾಗ್ಯ ಏನಿದೆ? ಹಲ್ಲೆಲೂಯಾ. ಅದಕ್ಕಿಂತ ಇನ್ನೇನು ಭಾಗ್ಯ ಬೇಕಿದೆ? ನಮಗೆ ನಿಜವಾಗ್ಲೂ ಜೀವಿಸಬೇಕಾಗಿರೋದು ನಾವು ಅಲ್ಲೇ. ಇಲ್ಲಿಗೆ ಯಾಕೆ ಆಸೆ ಪಡ್ತೀಯ? ಇಲ್ಲದ ಯಾಕೆ ನಿನಗೆ ಬೇಕು ಅಂತೀಯ? ಹಲ್ಲೆಲೂಯಾ. ಇಲ್ಲಿ ಶಾಶ್ವತವಲ್ಲ, ಅಲ್ಲಿರುವುದು ನಮಗೆ ನಿಜವಾಗ್ಲೂ ಶಾಶ್ವತದ್ದು. ಅದನ್ನು ಬೇಕಂತ ಪಡೆದುಕೋ ಅಂತ ಹೇಳಿದಾಗ ಅನ್ಯ ಜನ ಯೌವನಸ್ಥನ ಹೇಳ್ತಾನೆ, ಇವನಿಗೆ ಏನಪ್ಪ, ಏನಾದರೂ ಹುಚ್ಚೇನಾದರೂ ಹಿಡ್ದೈತಾ?
ನಾನು ನೋಡಿದ್ರೆ ಇನ್ನೂ ಬದುಕಬೇಕು ಆ ಥರ ಇನ್ನೂ ಜೀವಿಸ್ಬೇಕಂತ ಹೇಳಿದ್ರೆ ಸತ್ತೋಗ್ಬಿಡ್ಬೇಕಿದ್ರೆ ದೇವ್ರ ಚಿತ್ತ ಇದ್ರೆ ಅಂತ ಹೇಳ್ತಾನಲ್ಲ ಅಂತ ಹೇಳ್ತಾನೆ. ಮನಸ್ಸಿನಾಗ ಅನ್ಕೊತಾನೆ, ಅಲ್ಲಪ್ಪ ನೀನು ನೋಡಿದ್ರೆ ಸತ್ತೋಗ್ಬಿಡು ಅಂತ ಹೇಳ್ತೀಯ ನನಗೆ, ನಾನು ಈ ದೇವ್ರ ಚಿತ್ತಿದ್ರೆ ಕರ್ಕೊಂಡ್ಬಿಡ್ಲಿ ದೇವರು ಅಂತ ಹೇಳ್ತೀಯ. ನಾನು ನೋಡಿದ್ರೆ ಇನ್ನೂ ಬಾಳಬೇಕು ಬದುಕಬೇಕು ಅಂತ ಎಷ್ಟೊಂದು ಆಸೆಗಳು ಕನಸುಗಳು ಕಟ್ಕೊಂಡಿನಿ ನಾನು. ನೀನೇನು ನನ್ನ ಸತ್ತೋಗ್ಬಿಡಲ್ಲ ಅಂದರೆ ದೇವ್ರ ಚಿತ್ತ ಇದ್ದರೆ ದೇವ್ರ ಹತ್ರ ಹೋಗ್ತೀಯ ಅಂತ ಹೇಳ್ತೀಯಲ್ಲ ಅಂತ ಹೇಳ್ತಾನೆ. ನೋಡು, ನಿಜವಾಗ್ಲೂ ನಮಗೆ ನೆಮ್ಮದಿ ಸಿಗೋದು ಅಲ್ಲಿನೇ. ಹಾಗಂತ ಹೇಳ್ಬಿಟ್ಟು ನೀನು ಆತ್ಮಹತ್ಯೆ ಮಾಡ್ಕೊತ ನಾನು ಹೇಳ್ತಾ ಇಲ್ಲ, ಅಥವಾ ಬೇಗ ಸತ್ತೋಗ್ಬಿಡು ಅಂತ ಹೇಳ್ತಾ ಇಲ್ಲ. ದೇವರ ಚಿತ್ತ ಇದ್ದರೆ ನಾನು ಅಲ್ಲಿ ಕರ್ಕೊತಾರೆ, ಇಲ್ಲಾಂದರೆ ಕರ್ಕೊಳ್ಳೋದಿಲ್ಲ. ಇಲ್ಲಿ ಇನ್ನೂ ನೀನು ಮಾಡಬೇಕಾಗಿರೋ ಪ್ರತಿಯೊಂದು ಕಾರ್ಯ ಇದ್ದರೂ ಕೂಡ ನೀನು ಇಲ್ಲೇ ಇರ್ತೀಯ, ಆದಷ್ಟು ಬೇಗ ನೀನು ಹೋಗೋದಿಲ್ಲ. ನನಗೆ ನಂಬಿಕೆ ಇದೆ, ನಾನು ಇನ್ನೂ ದೇವರ ಬಗ್ಗೆ ಎಲ್ರಿಗೂ ತಿಳಿಸಿಕೊಡ್ಬೇಕು, ಪ್ರತಿಯೊಬ್ಬರು ಕೂಡ ಸುವಾರ್ತೆ ಸಾರಬೇಕು. ಅದು ನನಗೆ ದಾಹ ಇದೆ. ಆ ದಾಹ ನನಗೆ ತೀರ್ಲಾರ್ದಂಗೆ ದೇವರನ್ನು ಕರ್ಕೊಳ್ಳೋದಿಲ್ಲ. ನನಗೆ ದಾಹ ದೇವರು ಇಲ್ಲಿ ತೀರಿಸ್ತಾರೆ, ಆಮೇಲೆ ನನ್ನ ಕರ್ಕೊತಾರೆ. ಹಲ್ಲೆಲೂಯಾ. ನೀವು ಕೂಡ ಯೋಚನೆ ಮಾಡ್ತಾ ಇರ್ಬೋದು ಪ್ರಿಯರೇ, ದೇವ್ರು ನನ್ನ ಯಾಕಾದರೂ ಇನ್ನೂ ಕರ್ಕೊತಾ ಇಲ್ಲ, ಇನ್ನು ನಾನು ಸುಮ್ಮನೆ ಬಂದುಬಿಡ್ತೀನಿ ಮೇಲೆ, ಯಾಕೆಂದರೆ ಇದೆಲ್ಲ ಗೊತ್ತಾಗ್ಬಿಡುತ್ತಲ್ಲ ನನಗೆ ಇದು ಶಾಶ್ವತವಲ್ಲ ಅಂತ. ಅಲ್ಲಿಗೆ ಬಂದುಬಿಡ್ತಿದ್ದೆ ನಾನು, ಕರ್ಕೊಂಡು ಹೋಗ್ಬಿಡೋದು ದೇವ್ರು ನಾನು ಕರ್ಕೊಂಡೇ ಹೋಗ್ತಾ ಇಲ್ಲಪ್ಪ, ನನಗೆ ನೋವುಗಳನ್ನ ತಡ್ಕೊಳಕ್ಕಾಗ್ತಾಯಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೋದು ಬ್ರದರ್ ಆ್ಯಂಡ್ ಸಿಸ್ಟರ್. ದೇವ್ರಲ್ಲಿ ಹೇಳ್ತಾ ಇದ್ದಾನೆ, ನೀನು ನಿಜವಾಗ್ಲೂ ದಾಹ ಇದೆ ಅಲ್ವಾ? ಹಲ್ಲೆಲೂಯಾ. ನಿಜವಾಗ್ಲೂ ಜೀವ ಜಲ ದಾಹ ಇದೆ. ಪ್ರತಿಯೊಬ್ಬರನ್ನು ಕೂಡ ಮನುಷ್ಯನ ಅನ್ಯ ಜನಗಳನ್ನು ಕೂಡ ರಕ್ಷಣಾ ಮಾರ್ಗದಲ್ಲಿ ಕರ್ಕೊಂಡು ಬರಬೇಕು ಅನ್ನೋ ದಾಹ ನಿನಗಿದೆ. ಈ ರೀತಿಯಾಗಿ ದಾಹ ಇರುವಾಗ ದೇವರು ಯಾಕೆ ನಿನ್ನನ್ನು ಆದಷ್ಟು ಬೇಗ ಮೇಲೆ ಕರ್ಕೊತಾರೆ? ಹಲ್ಲೆಲೂಯಾ. ನೀನು ದಾಹ ಇಲ್ಲಿ ತೀರಿಸ್ತಾರೆ ದೇವರು, ಆಮೇಲೆ ಅಲ್ಲಿ ಕರ್ಕೊತಾರೆ. ಸೊ ಅದೇ ರೀತಿಯಾಗಿ ಅವರಿಬ್ಬರು ಹೋಗ್ತಾನೆ ಇರ್ತಾರೆ ಪ್ರಿಯರೇ. ಅದೇ ರೀತಿ ಅವರಿಬ್ಬರು ಹೋಗ್ತಾ ಇರುವ ಸಂದರ್ಭದಲ್ಲಿ ಒಂದು ಗುಹೆ ಬರುತ್ತೆ. ಆ ಗುಹೆಯಲ್ಲಿ ನಿಂತ್ಕೊಳ್ತಾರೆ. ಅಲ್ಲಿ ಸಿಂಹದ ಒಂದು ಕೂಗು ಕೇಳಿಸುತ್ತೆ. ಸೊ ಅನ್ಯ ಜನಲ್ಲಿದ್ದನು ಒಬ್ಬ ಹೇಳ್ತಾನೆ, ನನಗೆ ಇನ್ನು ನಾನು ಉಳಿಯೋದಿಲ್ಲಪ್ಪ, ಸತ್ತೋಗ್ಬಿಡ್ತೀನಿ ನಾನು. ಇಬ್ಬರು ಕೂಡ ಇವತ್ತು ಆಹಾರ ಆಗೋದು ಗ್ಯಾರಂಟಿ ಫಿಕ್ಸು. ಇದಕ್ಕೆ ನಾವು ನೋಡಲ್ಲಿ ಅರಸ್ತಾ ಇದೆ, ಕಿರಿಚ್ತಾ ಇದೆ ಅದು ಸಿಂಹ. ಬಾ ಓಡೋಗ್ಬಿಡೋಣ, ಇರೋದು ಬೇಡ, ಇಲ್ಲಿ ಮಾತ್ರ ಇರೋದು ಬೇಡವೇ ಬೇಡ, ಇಂಥ ಕಷ್ಟ ಸಮಯ ನನಗೆ ಯಾವತ್ತೂ ಬಂದಿದ್ದಿಲ್ಲ ಅಂತ ಆ ಯವ್ವನಸ್ಥನ ಹೇಳ್ತಾನೆ. ವಿಶ್ವಾಸಿ ಯವ್ವನಸ್ಥನ ಹೇಳ್ತಾನೆ, ಪ್ರಿಯರೇ ಇಲ್ಲೇ ಇರು, ಇಲ್ಲೇ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ದೇವರ ಚಿತ್ತದಲ್ಲಿ ನಾವಿಬ್ಬರು ಇವತ್ತು ಹೋಗ್ಬೇಕು ಅಂತಿದ್ರೆ ಹೋಗೋಣ, ಇಲ್ಲ ಅಂತಂದರೆ ಬೇಡ. ನಾವು ಇನ್ನೂ ಹೆಚ್ಚಾಗಿರಬೇಕು, ಇನ್ನೂ ಹೆಚ್ಚಾಗಿ ಆ ಆತ್ಮಗಳಿಗೋಸ್ಕರ ಪ್ರಾರ್ಥನೆ ಮಾಡುವ ರೀತಿಯಾಗಿ ನಾವು ಬದಲಾಗಬೇಕು. ಅದಕ್ಕೆ ನಮ್ಮನ್ನು ದೇವರನ್ನು ಇಲ್ಲಿ ಇಳಿಸ್ತಾನೆ, ಇಲ್ಲಾಂದರೆ ಕರ್ಕೊಂಡ್ಬಿಡ್ತಾನೆ. ನನಗೆ ನಂಬಿಕೆ ಇದೆ, ದೇವರು ನನ್ನನ್ನು ಈಗಲೇ ಕರ್ಕೊಳ್ಳೋದಿಲ್ಲಪ್ಪ. ಹಲ್ಲೆಲೂಯಾ. ನಿನ್ನ ಕೂಡ ಹೇಳ್ಬೇಕಂದ್ರೆ ಈಗಲೇ ಕರ್ಕೊಳ್ಳೋದಿಲ್ಲ. ಹಲ್ಲೆಲೂಯಾ. ನಿಜ ಹೇಳಬೇಕು ಅಂದರೆ ನಿನ್ನನ್ನು ಕೂಡ ಈಗಲೇ ದೇವರು ಕರ್ಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇನ್ನೂ ದೇವರ ಬಗ್ಗೆ ನೀನು ಏನೂ ತಿಳ್ಕೊಂಡೇ ಇಲ್ವಲ್ಲ. ಹಲ್ಲೆಲೂಯಾ. ಹಾಗಂತ ನೀವು ಹೇಳ್ಬೋದು, ಇನ್ನು ಎಷ್ಟೋ ಜನಗಳು ಆ ದೇವರ ಬಗ್ಗೆ ತಿಳ್ಕೊಳ್ಳಾರ್ದಂಗೆ ಸಾಯ್ತಿದಾರಲ್ರಿ, ಮತ್ತು ಅದಕ್ಕೇನು ಹೇಳ್ತೀರಿ ಅಂತ. ಅದಕ್ಕೂ ಕೂಡ ಹೇಳ್ತಾನೆ ಪ್ರಿಯರೇ, ದೇವರ ಚಿತ್ತ ಇದ್ದರೆ ಯಾರನ್ನು ಕರ್ಕೋಬೇಕು ಅಂತ ಹೇಳಿದ್ರೆ ಅವ್ರನ್ನ ಹೆಸರಿಡ್ದು ಕರಿತಾನೆ ಅಲ್ವಾ. ದೇವರ ಚಿತ್ತದಲ್ಲಿ ಇದ್ದರೆ ಮಾತ್ರ, ಇಲ್ಲ ಅಂತಂದರೆ ನಶಿಸಿ ಹೋಗ್ತದೆ. ಸೊ ಅದಕ್ಕಾಗಿಯೇ ದೇವರು ನಮ್ಮನ್ನು ಸೃಷ್ಟಿ ಮಾಡಿದನಲ್ವಾ. ನೀವು ತಿಳ್ಕೊಂಡು ಇನ್ನೊಬ್ಬರಿಗೂ ಕೂಡ ಸುವಾರ್ತೆ ಸಾರಿ ಅಂತ ಯಾಕೆ ಹೇಳ್ದಿದ್ದಾನೆ? ನೀನು ರಕ್ಷಣೆ ಹೊಂದ್ಬಿಟ್ಟು ಇನ್ನೊಬ್ಬರಿಗೂ ಕೂಡ ನನ್ನ ಬಗ್ಗೆ, ನನ್ನ ಪ್ರೀತಿ ಬಗ್ಗೆ, ನಿಜವಾದ ಪ್ರೀತಿ ಬಗ್ಗೆ, ನಿಜವಾದ ದೇವ್ರ ಬಗ್ಗೆ ಹಲ್ಲೆಲೂಯಾ ತಿಳಿಸಿಕೊಡ್ರಿ ಅಂತಾನೆ. ಸೊ ಅದಕ್ಕಾಗಿಯೇ ಈಗಲೇ ಸಾಯೋದಿಲ್ಲಪ್ಪ. ನನಗೆ ನಂಬಿಕೆ ಇದೆ, ದೇವರ ಚಿತ್ತದಲ್ಲಿ ನಾವು ಇನ್ನೂ ಹೆಚ್ಚಾಗಿ ಜೀವಿಸಬೇಕು, ಇನ್ನೂ ರಕ್ಷಣಾ ಮಾರ್ಗದಲ್ಲಿ ತರಬೇಕು. ಅದನ್ನು ನಿನ್ನ ನಂಬಿಕೆ ಇಡು ಅಂತ ಹೇಳಿದಾಗ, ಏನಪ್ಪ ಇವನು ನಂಬಿಕೆ ಇಡು ಅಂತ ಹೇಳ್ತಾನಲ್ಲ, ನಾವು ನೋಡಿರಲಿ ಸಾಯೋ ಪರಿಸ್ಥಿತಿ ಬಂದಿದೆ ನಮಗಿಲ್ಲಿ. ಹಲ್ಲೆಲೂಯಾ. ತುಂಬ ಕಷ್ಟಕರವಾದ ಸಮಯ ಇದು. ಸಂಕಷ್ಟದಲ್ಲಿ ಬಂದು ಬಿದ್ದುಬಿಟ್ಟಿದ್ದೀವಿ, ಒಳ್ಳೆ ಬಲಿಗೆ ಬಂದು ಬಿದ್ದಂಗೆ ಬಿದ್ದುಬಿಟ್ಟಿದ್ದೀವಿ. ಇದರಿಂದ ನಮ್ಮನ್ನು ಯಾರು ತಪ್ಪಿಸೋರಿದ್ದಾರೆ? ಇವ್ರು ನೋಡಿದ್ರೆ ಪ್ರಾರ್ಥನೆ ಮಾಡು ಅಂತ ಹೇಳ್ತಾನೆ, ಪ್ರಾರ್ಥನೆ ಮಾಡಿದ್ರೆ ಏನು ಬದಲಾಗುತ್ತೆ ನನಗೆ ಒಂದೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ನೀನು ಟೆನ್ಷನ್ ತೊಗೋಬೇಡ, ಯೋಚನೆ ಮಾಡಬೇಡ, ಜಾಸ್ತಿ ಯೋಚನೆ ಕೂಡ ಮಾಡೋಕೆ ಹೋಗ್ಬೇಡ, ಎಲ್ಲ ದೇವರಿಗೆ ಬಿಡು. ನಾನು ಪ್ರಾರ್ಥನೆ ಮಾಡ್ತೀನಿ, ನೀನು ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡು, ಅಥವಾ ನೀನು ಕಣ್ಣು ಬಿಟ್ಕೊಂಡೇ ಪ್ರಾರ್ಥನೆ ಮಾಡು, ನಿನಗೆ ಗೊತ್ತಾಗುತ್ತೆ ನಿಜ ಏನಂತ ಅಂತ ಹೇಳ್ತಾನೆ ಪ್ರಿಯರೇ. ಇನ್ನು ನಾನು ಇಲ್ಲಿ ಬಂದುಬಿಟ್ಟಿದ್ದೀನಿ, ಇನ್ನು ನನಗೆ ಸಾಯೋದಂತೂ ನನಗೆ ತಪ್ಪೋದಿಲ್ಲ, ತಗ ಮಾಡಿಬಿಡೋಣ ಇಲ್ಲೇ ಪ್ರಾರ್ಥನೆ ಕೂತ್ಕೊಂಡು, ಏನಾಗ್ತತ್ತೋ ಆಗ್ಬಿಡ್ಲಿ ಅಂತ ಹೇಳ್ತಾನೆ. ನೀನು ಸಾಯ್ತೀನಿ ಅಂತೋ ನೀನು ಭರವಸೆ ಇಟ್ಕೊಳಕ್ಕೆ ಹೋಗಬೇಡ, ನೀನು ಸಾಯೋದಿಲ್ಲ. ದೇವರ ಚಿತ್ತದಲ್ಲಿ ನೀನು ಇನ್ನೂ ಇರಬೇಕಂತ ಇದೆ. ಹಲ್ಲೆಲೂಯಾ. ಇನ್ನೂ ಬದುಕಬೇಕು ಅಂತಿದೆ. ಸೊ ನೀನು ಈಗಲೇ ಸಾಯೋದಿಲ್ಲ. ದೇವರು ಈ ಸಂಕಷ್ಟಕ್ಕೆ ಸಿಗಿಸಿದಾನಂತ ಹೇಳಿದ್ರೆ, ಈ ಬಲೆಗೆ ನೀನು ಬೀಳಿಸಿದಾನಂದ್ರೆ ಇದರಿಂದ ಏನೋ ಒಂದು ಸಂದೇಶ ನಿನಗಿದೆ, ಅದನ್ನು ನೀನು ಸರಿಯಾಗಿ ಗ್ರಹಿಸಿಕೊಳ್ತಾ ಇಲ್ಲ. ಸೊ ಅದನ್ನು ನಾನು ನೀನು ತಿಳಿಸಿಕೊಡ್ತೀನಪ್ಪ,
ಹಲ್ಲೆಲೂಯಾ. ನಾನಿನ್ನ ಸಾಯಕ್ಕೆ ಬಿಡೋದಿಲ್ಲ ಅಂತ ಹೇಳಿ ನೀನು ಪ್ರಾರ್ಥನೆ ಮಾಡು, ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ನಿನಗೆ ಸಹಾಯ ಎಲ್ಲಿಂದ ಬರ್ತದೋ ಆಗ ಯೋಚನೆ ಮಾಡು. ನೀನು ಯೋಚನೆ ಮಾಡೋಕ್ಕೂ ಹೋಗಬೇಡ, ಆಗ ನಿನಗೇನೆ ಗೊತ್ತಾಗ್ತದೆ. ಹಲ್ಲೆಲೂಯಾ ಅಂತ ಹೇಳಿದಾಗ ಏನೋ ಒಂದು ಕಡೆ ನಂಬಿಕೆ ಬರ್ತದೆ. ಸರಿ ಅಪ್ಪ, ಬಂದುಬಿಟ್ಟಿದ್ದೀನಿ, ಇನ್ನೆಲ್ಲನೂ ಕೂಡ ನಾನು ನಿಮ್ಮ ದೇವರಿಗೆ ಬಿಡ್ತೀನಿ, ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಸರಿ ಓಕೆ ಪ್ರಾರ್ಥನೆ ಮಾಡೋಂತ ಇಬ್ಬರು ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ರಿಯರೇ. ಸೊ ವಿಶ್ವಾಸಿಯು ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಾನೆ, ಅವಿಶ್ವಾಸಿಯು ಕಣ್ಣು ಬಿಟ್ಕೊಂಡೇ ನೋಡ್ತಿರ್ತಾನೆ. ಸೊ ಹಾಗೆ ಹೇಳ್ತಾನೆ, ನೀನು ಕೂಡ ಪ್ರಾರ್ಥನೆ ಮಾಡು ಅಂತ ಹೇಳಿದಾಗ ಓಕೆ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಇಬ್ಬರು ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಪ್ರಾರ್ಥನೆ ಮಾಡ್ತಾ 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 ಅಲ್ಲಿ ನಿಜವಾಗ್ಲೂ ಅಂದರೆ ಅಗ್ನಿ ಅಭಿಷೇಕ ರೂಪಾಗಿ ಇಳಿದು ಬರ್ತಾ ಇರ್ತದೆ, ದೇವರ ಪ್ರಸನ್ನತೆ ಜೀವಜಲ ಇಳಿದು ಬರ್ತಾ ಇರ್ತದೆ. ಆ ಸಂದರ್ಭದಲ್ಲಿ ಸಿಂಹ ಹೊರಗಡೆ ಬರ್ತದೆ ಪ್ರಿಯರೇ. ಹಲ್ಲೆಲೂಯಾ. ಸಿಂಹ ಹೊರಗಡೆ ಬಂದುಬಿಟ್ಟು ಅವರನ್ನಿಬ್ಬರನ್ನು ನೋಡ್ತಾ ಇರ್ತದೆ ದೃಷ್ಟಿಸಿ. ಆಗ ವಿಶ್ವಾಸಿಯು ಅವನಿಗೆ ಗೊತ್ತಾಗ್ತದೆ ಸಿಂಹ ಅಲ್ಲಿ ಬಂದು ಎಂಟ್ರಿ ಕೊಟ್ಟಿದ್ದೆ ಅಂತ. ಹಲ್ಲೆಲೂಯಾ. ಅಲ್ಲಿ ಗೊತ್ತಾದಾಗ, ಯಾಕೆಂದರೆ ಅದು ಕಿರಿಚಿತಾ ಕೂಗ್ತಾ ಬರ್ತಿರ್ತದೆ, ಅಲ್ಲಿ ಗೊತ್ತಾಗ್ತದೆ. ಅನ್ಯ ಭಾಷೆಗಳಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಪ್ರೇರೆ. ಹೋ ರಾಬಾ ಶಾಬಾ ರೋಯ್ ಖೊರಾಲನ ರೀಬಾ ಲಾಬಾ ದೂರ ಲಾಬಾ ಕರೇ ಖೊರಾಲನ ಓ ರೀ ಲಾಬಾ ಶಾಬಾ ರೋಬಾ ಲಾಬಾ ದೀರಿ ಖೊರಾ ಖರಾಲನ ರೀಬಾ ಲಾಬಾ ದೂರಿ ಮಾಕ ರೀ ದೀರಿ ಲಾಬಾ ಕರೀಲೋ ನಾ ಶಾಬಾ ರೋಬಾ ಲಾಬಾ ಹಾಲಲ್ಲೂಯಾ. ಥ್ಯಾಂಕ್ ಯು ಲಾರ್ಡ್. ಈ ರೀತಿಯಾಗಿ ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ ಪ್ರಿಯರೇ. ನಿಜವಾಗ್ಲೂ ಅದು ನಿಂತ್ಕೊಂಡಲ್ಲಿ ನೋಡ್ತಾ ಇರ್ತದೆ. ಅದಕ್ಕೆ ಭಯ ಆಗ್ತಿರ್ತದೆ, ಏನಪ್ಪ ಇವನು ಏನು ಮಾತಾಡ್ತಾನಂತಲೇ ಗೊತ್ತಾಗ್ತಿಲ್ಲ ನನಗೆ ಅಂತ. ಯಾಕೆಂದರೆ ಆ ಮಧ್ಯದಲ್ಲಿ ಅಗ್ನಿ ಅಭಿಷೇಕ ತುಂಬಿ ತುಳುಕ್ತಾ ಇರ್ತದೆ ಪ್ರಿಯರೇ ಅವರು ಮಾಡುವ ಪ್ರಾರ್ಥನೆಯಲ್ಲಿ. ಹಲ್ಲೆಲೂಯಾ. ಆ ಸ್ಥಳಗಳಲ್ಲಿ ಅಗ್ನಿ ಅಭಿಷೇಕ, ದೇವರ ಅಭಿಷೇಕ ಇಳಿದು ಬರ್ತಾ ಇರ್ತದೆ. ಆ ರೀತಿಯಾಗಿ ಪ್ರಾರ್ಥನೆ ಮಾಡುವಾಗ ಅವರಿಬ್ಬರು ಕೂಡ ಇನ್ನೂ ಹೆಚ್ಚಾಗಿ ಬಲವನ್ನು ಹೊಂದಿಕೊಳ್ತಾರೆ. ದೇವರ ಪ್ರಸನ್ನತೆ ಇಳಿವಾಗ ಇನ್ನೂ ಹೆಚ್ಚಾಗಿ ಅವರು ಬಲವನ್ನು ಹೊಂದಿಕೊಳ್ತಾರೆ. ಆಗ ಅದನ್ನೇ ನೋಡ್ತಾ ಇರ್ತಿದ್ದೆ ಸುಮ್ಮನೆ ನಿಂತ್ಕೊಂಡು. ಅವನು ಅವಿಶ್ವಾಸಿನೂ ಕೂಡ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಹಾಗೆ ಪ್ರಾರ್ಥನೆ ಮಾಡ್ತಿರ್ತಾನೆ, ನೋಡ್ತಾ ಇರ್ತಾನೆ. ಅವನು ಮಾಡ್ದಂಗೆ ಅವನು ಕೂಡ ಪ್ರಾರ್ಥನೆ ಮಾಡ್ತಿರ್ತಾನೆ. ಅದೇ ರೀತಿಯಾಗಿ ಮಾಡ್ತಾ ಇರುವಾಗ ಅವನು ಕಣ್ಣು ಬಿಟ್ಕೊಂಡೇ ನೋಡ್ತಾ ಇರ್ತಾನೆ. ಆ ಸಿಂಹ ಅಲ್ಲೇ ನಿಂತ್ಕೊಂಡು ಅವರಿಬ್ಬರನ್ನೂ ಕೂಡ ದೃಷ್ಟಿಸ್ತಾ ಇರುತ್ತೆ. ಏನಪ್ಪ ಇವನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ, ಏನು ಮಾತಾಡ್ತಾನೆ ಅಂತಲೇ ಗೊತ್ತಾಗ್ತಿಲ್ಲ, ಭಯ ಆಗ್ತಾ ನೋಡ್ತಾ ಇದ್ರೆ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಆ ಸಿಂಹನೇ ತಿರುಗಿ ಓಡೋಗ್ಬಿಡ್ತದೆ ಅವರನ್ನಿಬ್ಬರನ್ನ ಬಿಟ್ಬಿಟ್ಟು. ಹಲ್ಲೆಲೂಯಾ. ಅವರಿಬ್ಬರನ್ನ ಬಿಟ್ಬಿಟ್ಟು ತುಂಬ ದೂರ ಹೋಗ್ಬಿಡ್ತದೆ ಪ್ರಿಯರೇ. ಆಗ ಪ್ರಾರ್ಥನೆ ಎಲ್ಲ ಮುಗಿದಾದ್ಮೇಲೆ ಆ ವಿಶ್ವಾಸಿಗೆ, ಹಲ್ಲೆಲೂಯಾ, ಆ ಅವಿಶ್ವಾಸಿ ಇರ್ತಾನಲ್ಲ ಅವನಿಗೆ ವಿಶ್ವಾಸ ಬರ್ತದೆ. ಹಲ್ಲೆಲೂಯಾ. ಆಗ ಇಬ್ಬರು ಕೂಡ ಪ್ರಾರ್ಥನೆ ಮಾಡಿಬಿಟ್ಟು ವಿಶ್ವಾಸಿನನ್ನು ಕೇಳ್ತಾನೆ, ಏನಪ್ಪ ನೀನು ನಿಜವಾಗ್ಲೂ ಅದ್ಭುತ ಮಾಡಿಬಿಟ್ಟೆ, ನೀನು ಏನಂತಲೇ ಗೊತ್ತಾಗಲಿಲ್ಲ, ಆ ಸಿಂಹನೇ ಓಡೋಗ್ಬಿಡ್ತು. ನಿಜವಾಗ್ಲೂ ಅಂದರೆ ನನಗೆ ಏನಾಗ್ತದೋ ಏನಿಲ್ಲ ಅಂತ ಭಯದಿಂದಲೇ ನಾನು ಕಣ್ಣು ಬಿಟ್ಕೊಂಡೇ ಪ್ರಾರ್ಥನೆ ಮಾಡ್ತಿದ್ದೆ. ಆದರೆ ನೀನು ಎಲ್ಲೋ ಒಂದು ಕಡೆ ಹೇಳ್ದೆ ಅಂತ ನಂಬಿಕೆ ಬಂತು. ನೀನು ಏನೋ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನೋಡು, ಇನ್ನೂ ಹೆಚ್ಚಾಗ್ಬಿಡ್ತು ನಂಬಿಕೆ. ನನಗೆ ಭಯ ಆಗಲಿಲ್ಲ, ಅದನ್ನು ನಾನು ನೋಡ್ತಾ ಇದ್ದೀನಿ. ಅದನ್ನು ನಮ್ಮಿಬ್ಬರನ್ನು ನೋಡಿ ಅದನ್ನೇ ಓಡೋಗ್ಬಿಡ್ತು. ಏನು ಮಾಯ ಮಾಡಿಬಿಟ್ಟೆ ನೀನು ಅಂತ ಕೇಳ್ತಾನೆ. ಇದರಲ್ಲಿ ಮಾಯ ಏನೂ ಇಲ್ಲ, ಮಂತ್ರ ಏನೂ ಇಲ್ಲ, ನಾನು ಮಾಟ ಮಂತ್ರ ಏನೂ ಮಾಡಿಲ್ಲ. ನಿಜವಾದ ದೇವರನ್ನು ನಾನು ನೆನೆಸ್ಕೊಂಡೆ ಅಷ್ಟೇ. ಹಲ್ಲೆಲೂಯಾ. ನಿಜವಾದ ದೇವರನ್ನು ನಾನು ಕೂಗಿ ಕರೆದೆ. ಇಕ್ಕಟ್ಟಿನ ಸಮಯದಲ್ಲಿ ಆತನನ್ನು ಆಶ್ರಯಿಸುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ಮೇಲು ಗೊತ್ತಾ. ಹಲ್ಲೆಲೂಯಾ. ಎಷ್ಟೋ ಮೇಲು. ಆತನ ವಾಕ್ಯಗಳು, ಆತನ ವಾಗ್ದಾನ ನನ್ನಲ್ಲಿದೆ. ಸೊ ಹೀಗಾಗಿ ನಾನು ಬಲ ಹೊಂದುತ್ತೇನೆ. ಸೊ ಪ್ರತಿಯೊಂದು ಕೂಡ ಇದೆ. ಹೆದರಬೇಡ, ನಾನು ನಿನಗೆ ಸಹಾಯ ಮಾಡ್ತೇನೆ. ಹಲ್ಲೆಲೂಯಾ. ಅಂಜಬೇಡ, ನಿನ್ನ ಧೈರ್ಯಕ್ಕೆ ಪ್ರತಿಫಲವನ್ನು ಕೊಡ್ತೀನಿ. ನಿಮ್ಮ ಧೈರ್ಯ ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು ಅಂತ ದೇವರು ಹೇಳಿದ್ದಾನೆ. ಸೊ ದೃಢವಾಗಿ ನಿಲ್ಲಿರಿ. ಹಲ್ಲೆಲೂಯಾ. ನಿಮ್ಮ ಮಾರ್ಗವನ್ನು ಸರಾಗ ಮಾಡಿಕೊಳ್ಳ್ರಿ, ದೃಢವಾಗಿ ಅದರಲ್ಲೇ ನಿಲ್ಲಿರಿ ಅಂತ ಹೇಳಿದ್ದಾನೆ. ಸೊ ನಾನು ದೃಢವಾಗಿಯೇ ಪ್ರಾರ್ಥನೆ ಮಾಡಿಕೊಂಡೆ. ಈ ಇಕ್ಕಟ್ಟಿನ ಸಮಯದಲ್ಲಿ ದೇವರು ಬಂದು ಬಿಡಿಸಿದ್ದಾನೆ. ಹಲ್ಲೆಲೂಯಾ ಅಂತ ಹೇಳಿದಾಗ ದೇವರು ಬಂದು ಬಿಡಿಸ್ತಾನೆ ಅಂತ ಹೇಳ್ದಲ್ಲ. ಸೊ ನಿಜವಾಗ್ಲೂ ನಿಮ್ಮ ದೇವರಿಗೆ ಶಕ್ತಿ ಇದೆ ಅಂತ ನನಗೆ ಸ್ವಲ್ಪ ಗೊತ್ತಾಯಿತು. ಆದರೆ ನಿಜವಾದ ದೇವರು ಇದ್ದಿದ್ರೆ ಮತ್ತು ಈ ಕಷ್ಟದಿಂದ ನಮ್ಮನ್ನು ಅಂದರೆ ಕಷ್ಟನೇ ಬರಲಾರ್ದಂಗೆ ಮಾಡ್ಬೋದಿತ್ತಲ್ಲ. ಹಲ್ಲೆಲೂಯಾ. ಈ ಕಷ್ಟನೇ ಬರಲಾರ್ದಂಗೆ ಮತ್ತು ನಮ್ಮಿಬ್ಬರನ್ನ ಹಂಗೆ ರಕ್ಷಿಸ್ಬೋದಿತ್ತಲ್ಲ. ಮತ್ತು ಯಾಕೆ ರಕ್ಷಿಸಲ್ಲ? ಅವ್ರ ಕೈಲಿ ಆಗಲಿಲ್ವಾ? ಅದಕ್ಕೆ ಹಿಂಗೆ ಮಾಡಿದ್ರಾ ಅಂತ ಕೇಳ್ತಾನೆ. ನೋಡಪ್ಪ ಹುಚ್ಚ, ದೇವರು ನಿನಗೆ ಕಷ್ಟ ಕೊಟ್ಟು ಅದರಿಂದ ಯಾವ ರೀತಿಯಾಗಿ ಬಿಡುಗಡೆ ಹೊಂದಿಕೊಳ್ಬೇಕಂತ ನಿನ್ನಲ್ಲಿನೇ ನಿನಗೆ ಶಕ್ತಿ ಅಡಗಿಸಿಟ್ಟಿದ್ದಾನೆ. ಹಲ್ಲೆಲೂಯಾ. ನಿನ್ನ ಒಳಗಡೆ ನಿನಗೆ ಶಕ್ತಿ ಅಡಗಿಸಿಟ್ಟಿದ್ದಾನೆ. ಅದನ್ನು ನೀನು ಗ್ರಹಿಸ್ಕೋಬೇಕು, ಅದನ್ನು ನೀನು ಹೊರಗಡೆ ತರಬೇಕು. ಅದಕ್ಕೋಸ್ಕರ ನೀನು ಪ್ರತಿಯೊಂದು ಕಷ್ಟ ಕೂಡ ಶೋಧನೆಯಲ್ಲೂ ಕೂಡ ಬಿಡ್ತೀಯ. ನಾವು ಈ ಶೋಧನೆಯಲ್ಲಿ ಬಿದ್ದಿದ್ದೀವಿ ಅಂದರೆ, ಈ ಬಲಿಗೆ ನಾವು ಬಿದ್ದಿದ್ದೀವಿ ಅಂದರೆ ಇದರಿಂದ ನಾನು ನಿನಗೆ ಮೆಸೇಜ್ ಒಂದು ಹೇಳ್ತೀನಿ ಅಂತ ಹೇಳಿದೆ.
ಹಲ್ಲೆಲೂಯಾ. ಇದರಿಂದ ದೇವರ ಮೆಸೇಜ್ ಒಂದಿದೆ, ಅದನ್ನು ನಾನು ತಿಳಿಸಿಕೊಡ್ತೀನಿ ಅಂತ ಹೇಳಿದೆ. ಸೊ ಅದು ಇದೆ ನೋಡು. ಹಲ್ಲೆಲೂಯಾ ಅಂತ ಹೇಳಿದಾಗ ಅರ್ಥ ಆಗಲಿಲ್ಲ ನನಗೆ ಅಂತ ಹೇಳ್ತಾನೆ. ಅರ್ಥ ಆಗೋದೇನಿಲ್ಲ. ಇಷ್ಟೊತ್ತು ನೀನೇನು ಹೇಳ್ತಿದ್ದೆ, ನಾವು ಇಕ್ಕಟ್ಟಿನ ಸಮಯದಲ್ಲಿ ಇದ್ದೀವಪ್ಪ. ಹಲ್ಲೆಲೂಯಾ. ಸತ್ತೋಗ್ಬಿಡ್ತೀನಿ ಅನ್ನೋ ಭಯದಲ್ಲಿದ್ದೆ, ಕಷ್ಟದಲ್ಲಿದ್ದೆ, ಕಷ್ಟ ಸಮಯ ಬಂದುಬಿಟ್ಟಿತ್ತು. ಇನ್ನು ಸ್ವಲ್ಪರಾಗಿ ನಾನು ಸತ್ತೋಗ್ಬಿಡ್ತೀನಿ ಅನ್ನೋ ನಿನಗೆ ಭಯ ಇತ್ತು. ಆದರೆ ನಾನು ಯಾವಾಗ ಪ್ರಾರ್ಥನೆ ಸ್ಟಾರ್ಟ್ ಮಾಡಿದ್ನೋ, ನಾನು ಯಾವಾಗ ಅನ್ಯ ಭಾಷೆಗಳ ರೀತಿಯಲ್ಲಿ ನಾನು ದೇವರನ್ನು ನನ್ನ ಹತ್ರ ಮೊರೆ ಇಟ್ಟನೋ, ಆಗ ನಿನಗೆ ಧೈರ್ಯ ಬಂತು ಅಲ್ಲಿ. ಹಲ್ಲೆಲೂಯಾ. ನಾನು ಕೂಡ ಎದುರಿಸ್ತೀನಿ ಧೈರ್ಯ ಬಂತು. ನೀನು ಕೂಡ ನನ್ನ ರೀತಿಯಾಗಿಯೇ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆಗೇನಾಯಿತು, ಅಲ್ಲಿದ್ದ ಸಿಂಹ ಓಡೋಯ್ತು. ಅದೇ ರೀತಿಯಾಗಿ ಪ್ರತಿಯೊಂದು ಕಷ್ಟದಲ್ಲೂ ಕೂಡ ನೀನು ಗೆದ್ದುಕೊಂಡು ಬರ್ತೀಯ. ಹಲ್ಲೆಲೂಯಾ. ಆ ರೀತಿ ಹೇಳಿದಾಗ ನಿಜವಾಗ್ಲಪ್ಪ ನನಗೆ ಇವತ್ತು ಅರ್ಥ ಆಯಿತು. ನಾನು ಪ್ರಾರ್ಥನೆ ಅಂದರೆ ಏನೋ ಅಂದ್ಕೊಂಡಿದ್ದೆ, ಬಟ್ ಇಷ್ಟೆಲ್ಲ ಶಕ್ತಿ ಇದೆ ಅಂತ ನನಗೆ ಗೊತ್ತಾಯಿತು. ಹಲ್ಲೆಲೂಯಾ. ಇಷ್ಟೊಂದು ಶಕ್ತಿ ಇದೆ, ಇಷ್ಟೊಂದು ಈ ರೀತಿಯಾಗಿ ಇರ್ತದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಾಗಲಿದ್ದಿಲ್ಲ. ಆದರೆ ಇವಾಗ ನೀನು ಯಾವಾಗ ಪ್ರಾರ್ಥನೆ ಮಾಡಿ ನನಗೆ ತಿಳಿಸಿಕೊಟ್ಟೋ ಅವಾಗ ನನಗೆ ಗೊತ್ತಾಯಿತು. ಸೊ ಇದರ ಮುಖಾಂತರ ನನಗೆ ಏನು ಅರ್ಥ ಆಯಿತು ಅಂತ ಹೇಳಿದ್ರೆ ಅವನೇ ಆಗೋ ಆನ್ಸರ್ ಕೊಟ್ಬಿಡ್ತಾನೆ ಪ್ರಿಯರೇ, ಉತ್ತರ ಏನಂತ ಹೇಳಿದ್ರೆ, ಸೊ ದೇವರು ನಮಗೆ ಕಷ್ಟ ಕೊಡಲಾರ್ದಂತೆ ಪರಿಹಾರ ಮಾಡೋದಲ್ಲ, ನಮ್ಮನ್ನು ಕಷ್ಟದಲ್ಲಿ ಇಟ್ಟು ನಾವು ಯಾವ ರೀತಿಯಾಗಿ ಅದರಿಂದ ಬಿಡುಗಡೆ ಹೊಂದಿಕೊಳ್ತೀವೋ, ನಮ್ಮಲ್ಲಿ ಅಡಗಿರುವ ನಂಬಿಕೆ ಯಾವ ರೀತಿಯಾಗಿ ನಮಗೆ ಸ್ವಸ್ಥತೆ ಮಾಡ್ತದೆ ಎಂಬುದಾಗಿ ದೇವರು ಪರೀಕ್ಷೆ ಮಾಡ್ತಾನೆ. ಹಲ್ಲೆಲೂಯಾ. ದೇವರು ಪರೀಕ್ಷೆ ಮಾಡ್ತಾನೆ. ಸೊ ಅದಕ್ಕೋಸ್ಕರನೇ ಪ್ರತಿಯೊಂದು ಕಷ್ಟನೂ ಕೂಡ ನಮಗೆ ಕೊಡ್ತಾನೆ. ಯಾಕೆ ಅಂತ ಹೇಳಿದ್ರೆ, ಆ ಕಷ್ಟದಿಂದ ನೀನು ಯಾವ ರೀತಿಯಾಗಿ ನಿನ್ನ ಒಳಗಡೆ ಅಡಗಿರುವ ನಿನ್ನ ನಿಜವಾಗ್ಲೂ ಪರಿಶುದ್ಧ ಆತ್ಮನು, ನಿನ್ನ ನಂಬಿಕೆಯು, ನಿನ್ನಲ್ಲಿ ಇರುವ ದೇವರು ನಿನಗೆ ಹೊರಗಡೆ ಬರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನಿನ್ನ ಒಳಗಡೆ ಇರುವ ಅಂತರಾತ್ಮದಲ್ಲಿರುವ ಪರಿಶುದ್ಧ ಆತ್ಮನು ನಿನ್ನ ಹೊರಗಡೆ ಬರ್ತಾನೆ. ಅವಾಗ ನಿನಗೆ ನಿಜವಾಗ್ಲೂ ಧೈರ್ಯ ಬರ್ತದೆ. ಯಾವ ರೀತಿಯಾಗಿ ಗೊತ್ತಾ, ನೀನು ಯಾವುದೋ ಒಂದು ಕಷ್ಟದಲ್ಲಿ ಬಿದ್ದಿರ್ಬೋದು, ಯಾವುದೋ ಒಂದು ಶೋಧನೆಯಲ್ಲಿ ಬಿದ್ದಿರ್ಬೋದು, ಯಾವುದೋ ಒಂದು ನರಕದಲ್ಲಿ ಹೇಳಲಾರದಂಥ ಪರಿಸ್ಥಿತಿಯಲ್ಲಿ ಬಿದ್ದಿರ್ಬೋದು. ದೇವ್ರೇ, ನಾನು ಈಗ ಯಾಕಪ್ಪ ಕಷ್ಟ ಕೊಟ್ಟೆ, ಹಲ್ಲೆಲೂಯಾ, ನನಗೆ ಯಾಕಪ್ಪ ಈ ಕೊಟ್ಟೆ, ತಡ್ಕೊಳಕ್ಕಾಗ್ತಾಯಿಲ್ಲ, ನನ್ನ ಸಾಯಿಸಾದರೂ ಸಾಯಿಸ್ಬಿಡು, ನಿನ್ನ ಹತ್ರ ಆದರೂ ಬಂದ್ಬಿಡ್ತೀನಿ ನಾನು, ಇಲ್ಲಾಂದ್ರೆ ನನಗೆ ಯಾಕಾದರೂ ಈ ಕಷ್ಟ ಕೊಟ್ಟೆ, ನಾನು ನಿಜವಾಗ್ಲೂ ನಿನ್ನನ್ನು ಆರಾಧನೆ ಮಾಡ್ತಾಯಿದ್ದೀನಿ ಅಲ್ವಾ. ಹಲ್ಲೆಲೂಯಾ. ಈ ನಿನ್ನ ಮಗಳಿಗೆ, ನಿನ್ನ ಮಗನಿಗೆ ನೀನು ಈ ರೀತಿಯಾಗಿ ಕಷ್ಟ ಕೊಡಬಾರ್ದು, ಕಷ್ಟನೇ ಕೊಡಲಾರ್ದ ರೀತಿಯಾಗಿ ನೀನು ನೋಡ್ಕೊಳ್ಬೇಕು. ಆದರೂ ನೀನು ಯಾಕಪ್ಪ ನನಗೆ ಈ ಥರ ಕಷ್ಟ ಕೊಡ್ತಾ ಇದೀಯ ಅಂತ ನೀನು ಯೋಚನೆ ಮಾಡ್ತಾ ಇದ್ದೀನಿ ಬ್ರದರ್ ಆ್ಯಂಡ್ ಸಿಸ್ಟರ್. ಆದರೆ ದೇವ್ರಲ್ಲಿ ಹೇಳ್ತಾ ಇದ್ದಾನೆ ಏನಂತ ಗೊತ್ತಾ, ನಿನಗೆ ಕಷ್ಟ ಕೊಡುವುದು ಯಾಕೆ ಹೇಳು. ಹಲ್ಲೆಲೂಯಾ. ನಿನ್ನ ಒಳಗಡೆ ನೀನು ಯಾವ ರೀತಿಯಾಗಿ ದೃಢವಾಗಿ ಇದೆಯೋ, ಯಾವ ರೀತಿ ನಂಬಿಕೆಯಲ್ಲಿದೆಯೋ, ಯಾವ ರೀತಿಯಾಗಿ ನಿನ್ನ ನಂಬಿಕೆ ನಿನಗೆ ಸ್ವಸ್ಥತೆ ಮಾಡ್ತದೋ ಎನ್ನುವುದಕ್ಕಾಗಿಯೇ ನಿನ್ನ ಒಳಗಡೆನೇ ನಿನಗೆ ಅದನ್ನು ಅಡಗಿಸಿಟ್ಟಿದ್ದೇನೆ. ಹಲ್ಲೆಲೂಯಾ. ಅದನ್ನಿಗೆ ಹೊರಗಡೆ ಬರಬೇಕಂದ್ರೆ ನಿನಗೆ ಈ ರೀತಿಯಾಗಿ ಕಷ್ಟಗಳು ಬರಲೇಬೇಕು. ಈ ಕಷ್ಟಗಳು, ಸಂಕಟಗಳು, ದುಃಖಗಳು, ವೇದನೆಗಳು ಪ್ರತಿಯೊಂದು ಬಂದಾಗಲೇ ನಿನ್ನಲ್ಲಿರುವ ನಿಜವಾದ ನಂಬಿಕೆ, ಹಲ್ಲೆಲೂಯಾ, ನಿಜವಾದ ಪರಿಶುದ್ಧ ಆತ್ಮನು ನಿನ್ನ ಹೊರಗಡೆ ಬರ್ತಾನೆ. ಹಲ್ಲೆಲೂಯಾ. ಆವಾಗ ನಿನಗೆ ಈ ರೀತಿಯಾಗಿ ನಾನು ನೋವು ಅನುಭವಿಸೋದಕ್ಕೂ ಕೂಡ ಸಾರ್ಥಕ ಆಯಿತು ಅಂತ ಹೇಳ್ತೀಯ. ಯಾಕೆ ಅಂತ ಹೇಳಿದ್ರೆ, ಈ ನೋವಿನಿಂದ ನೀನೊಂದು ಸಂದೇಶವನ್ನು ತಗೊಳ್ತೀಯಲ್ವಾ, ಈ ಸಂದೇಶವನ್ನು ಪ್ರತಿಯೊಂದು ನಿನಗೆ ಸಮಸ್ಯೆ ಬಂದಾಗಲೂ ಕೂಡ ಇದರ ಮುಖಾಂತರವೇ ನೀನು ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದ ಮುಖಾಂತರ ಜಯ ಹೊಂದುತ್ತೀಯ ಬ್ರದರ್ ಆ್ಯಂಡ್ ಸಿಸ್ಟರ್. ಹಲ್ಲೆಲೂಯಾ. ಸೊ ಅದಕ್ಕಾಗಿಯೇ ನಿಮಗೆ ಕಷ್ಟಗಳು, ನೋವುಗಳು ಬರ್ತದೆ. ಆ ಕಷ್ಟಗಳು, ನೋವುಗಳು ಪರಿಹಾರ ಆಗಬೇಕಂದ್ರೆ ಆತನ ವಾಗ್ದಾನಗಳು ನಿಮ್ಮಲ್ಲಿನೇ ಇರಬೇಕು. ಪ್ರತಿನಿತ್ಯವೂ ಕೂಡ ಅದನ್ನು ನೀನು ಧ್ಯಾನಿಸ್ತಾ ಇರಬೇಕು, ಅದನ್ನು ನೋಡ್ತಾ ಇರಬೇಕು, ಅದನ್ನೇ ಅರಕೆ ಮಾಡ್ತಾ ಇರಬೇಕು. ಪ್ರಾರ್ಥನೆಯಲ್ಲೂ ಕೂಡ ಅದನ್ನೇ ಧ್ಯಾನಿಸ್ತಾ ಇರಬೇಕು. ಹಲ್ಲೆಲೂಯಾ. ಆಗಲೇ ನಿಜವಾಗಲೂ ನಿನ್ನ ಒಳಗಡೆ ಇರುವ ನಂಬಿಕೆ, ನಿನ್ನ ಒಳಗಡೆ ಇರುವ ಧೈರ್ಯ ಪ್ರತಿಯೊಂದನ್ನು ಕೂಡ ನೀನು ಎದುರಿಸ್ತೀಯ. ಹಲ್ಲೆಲೂಯಾ. ಯಾವ ರೀತಿಯಾಗಿ ನೋಡಿದ್ರ ಅವಿಶ್ವಾಸಿಗೆ ವಿಶ್ವಾಸ ಬಂತು, ಯಾವ ರೀತಿಯಾಗಿ ಅವನ ಒಳಗಡೆ ಅಡಗಿದ್ದ ದೇವರನ್ನು, ಹಲ್ಲೆಲೂಯಾ, ಇನ್ನೊಬ್ಬ ವಿಶ್ವಾಸಿ ಹೊರಗಡೆ ತೆಗೆದ. ಅದೇ ರೀತಿಯಾಗಿ ನೀನು ಕೂಡ ಇವತ್ತು ಯಾವ ನೋವಿನಲ್ಲೂ ಬಿದ್ದರೂ ಕೂಡ ಈ ರೀತಿಯಾಗಿ ದೃಢವಾಗಿ ಇರುವಾಗ ನಿನ್ನ ಸಮಸ್ಯೆನೂ ಕೂಡ ಯೇಸುವಿನ ನಾಮದಿಂದ ಪ್ರತಿಯೊಂದನ್ನು ಕೂಡ ಲೈವ್ ಆಗಿ ಹೋಗುತ್ತೆ. ಅದೇ ರೀತಿಯಿಂದ ಪ್ರತಿಯೊಬ್ಬರು ನೋವಿನಲ್ಲಿರುವಾಗ ಅವರಿಗೂ ಕೂಡ ನೀನು ಮಾರ್ಗದರ್ಶಿಯಾಗಿ ಪ್ರಿಯರೇ ಈ ರೀತಿಯಾಗಿ ಪ್ರಾರ್ಥನೆ ಮಾಡು. ಪ್ರತಿಯೊಂದು ಕೂಡ ನಿನ್ನ ಕಷ್ಟ ಪರಿಹಾರ ಆಗುತ್ತೆ ಅಂತ ನೀನು ಇನ್ನೊಬ್ಬರಿಗೆ ಮಾರ್ಗದರ್ಶಿಯಾಗಿ ತಿಳಿಸಿಕೊಡ್ತೀಯ. ಹಲ್ಲೆಲೂಯಾ. ಗೊತ್ತಾಯ್ತಾ? ಯಾಕೆ ನಮಗೆ ಕಷ್ಟ ಬರುತ್ತೆ, ಯಾಕೆ ನಮಗೆ ವೇದನೆ ಬರುತ್ತೆ, ಯಾಕೆ ನಮಗೆ ಶೋಧನೆ ಬರುತ್ತೆ, ಯಾಕೆ ನಮಗೆ ಪದೇ ಪದೇ ಮಾತು ಬರುತ್ತೆ, ನಿಂದನೆಗಳು, ಅವಮಾನಗಳು, ಸಂಕಟಗಳು, ದುಃಖ, ವಿರಹ, ಯಾತನೆ ಪ್ರತಿಯೊಂದನ್ನು ಕೂಡ ಅದರಲ್ಲಿ ರಹಸ್ಯವಾಗಿರೋ ಪ್ರತಿಫಲ ಇದೆ ಪ್ರಿಯರೇ.
ಹಲ್ಲೆಲೂಯಾ. ನಿನಗೆ ತಿಳಿಲಾರಂಥ ರಹಸ್ಯವಾಗಿರೋ ಪ್ರತಿಯೊಂದು ಕೂಡ ದೇವರ ಆಶೀರ್ವಾದಗಳು ಅದರೊಳಗಡೆ ಅಡಗಿದೆ. ಅದರ ನೀವು ತಿಳ್ಕೊಂಡಾಗ ನಿಜವಾಗ್ಲೂ ದೇವರು ಇನ್ನೂ ಹೆಚ್ಚಾಗಿ ಮಾರ್ಪಡಿಸುತ್ತಾರೆ. ಆತ್ಮಿಕ ಜೀವಿತದಲ್ಲಿ ಇನ್ನೂ ಹೆಚ್ಚಾಗಿ ಬೆಳಿತೀಯ. ಇದ್ರ ಮುಖಾಂತರ ಏನು ತಿಳ್ಕೊತೀಯ ಅಂದರೆ, ನೀನು ಏನು ನಂಬುತ್ತೀಯೋ ಅದೇ ನಿನಗೆ ಆಗ್ತದೆ ಪ್ರಿಯರೇ. ಹಲ್ಲೆಲೂಯಾ. ಅದೇ ನಿನಗೆ ಆಗ್ತದೆ. ಒಂದು ವೇಳೆ ನೀನು ಅವಿಶ್ವಾಸದಲ್ಲಿದ್ದು, ಅಯ್ಯೋ ನನಗೆ ದೇವರ ಪ್ರಸನ್ನತೆ ಇಳಿತಾ ಇಲ್ಲ, ಅಯ್ಯೋ ದೇವರು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲೇನೋ ಅಂತ ನೀನು ಅವಿಶ್ವಾಸದಲ್ಲಿದ್ದರೆ, ಸೊ ಅದೇ ನಿನಗೆ ನಂಬಿಕೆ ಆಗುತ್ತೆ, ಅದೇ ನಿನಗೆ ಆಗ್ಬಿಡುತ್ತೆ. ಒಂದು ವೇಳೆ ನಾನು ಇವತ್ತಲ್ಲ ನಾಳೆ, ಇವತ್ತು ಈ ರೀತಿಯಾಗಿದ್ದೀನಿ, ಆದರೆ ನಾಳೆ ನನ್ನ ಜೀವಿತ ಈ ರೀತಿಯಾಗಿರೋದಿಲ್ಲ, ಎಷ್ಟೇ ಕಷ್ಟ ಬಂದರೂ ಎಷ್ಟೇ ನೋವು ಬಂದರೂ ನಂಬಿಕೆಯಿಂದ ನಾನು ಇವನ್ನ ಎದುರಿಸ್ತೇನೆ, ಅದ್ರ ಮುಖಾಂತರ ನಾನು ಪ್ರತಿಫಲವನ್ನು ಹೊಂದಿಕೊಳ್ತಾನೆ. ಅಲ್ಲೆಲ್ಲೂಯ್ಯ. ಅದ್ರ ಮುಖಾಂತರನೇ ನನ್ನ ನಂಬಿಕೆ ನನಗೆ ಸ್ವಸ್ಥ ಮಾಡ್ತದೆ. ಅದು ನನ್ನ ಯೇಸುವಿನ ನಾಮದಿಂದ, ನೇಮ್ ಆಫ್ ದಿ ಜೀಸಸ್. ರೀ ಶಾಬ ರೈ ಖೌರಲನ ಓ ರೀಬಾ ಲಾಭ ದೂರ ಲಾಭಕ ರೈ ಖೌರಲನ ಹೋ ರೀ ಲಾಭ ಶಾಬ ರೂಬ ಲಾಭ. ಹಾಲಲ್ಲೂಯ್ಯ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೇ ನಿಮಗೆ ಸ್ತೋತ್ರಗಳು ರಾಜ. ಹಲ್ಲೆಲೂಯ್ಯ. ಥ್ಯಾಂಕ್ ಯು ಲಾರ್ಡ್. ಈ ರೀತಿಯಾಗಿ ನೀನು ದೇವರನ್ನು ಪ್ರಸನ್ನತೆ ನಿನ್ನ ಮೇಲೆ ಬರ್ತದೆ ಪ್ರಿಯರೇ. ನೀನು ನಂಬಿಕೆ ಇಟ್ಟು ಅರಿಕೆ ಮಾಡುವಾಗ ನೀನು ಯಾವುದನ್ನು ನಂಬುತ್ತೀಯೋ ಅದೇ ನಿನ್ನ ಜೀವಿತದಲ್ಲಿ ಬರ್ತದೆ. ನೀನು ಯಾವುದೋ ಒಂದು ಯೋಜನೆ ಹಾಕಿರ್ಬೋದು, ಹಲ್ಲೆಲೂಯ್ಯ, ಅದನ್ನು ನೀನು ಧ್ಯಾನಿಸ್ತಾ ಇರು, ಅದನ್ನು ಸಿಗೋವರೆಗೂ ಬಿಡಬೇಡ. ಹಲ್ಲೆಲೂಯ್ಯ. ಅದಕ್ಕೋಸ್ಕರ ಯುದ್ಧ ಮಾಡ್ತಾ ಇರು. ನೀನು ನಿಜವಾಗ್ಲೂ ನಿನ್ನ ಜೊತೆ ಪರವಾಗಿ ನಿಂತುಕೊಂಡು ಯುದ್ಧ ಮಾಡುವವನು ಯೆಹೋವನೇ ಪ್ರಿಯರೇ. ಹಲ್ಲೆಲೂಯ್ಯ. ಯೆಹೋವನೇ ಆಗಿದ್ದಾನೆ. ನೀನು ಸುಮ್ಮನೆ ನೋಡ್ತಾ ಇರು. ಹಲ್ಲೆಲೂಯ್ಯ. ಭಯಪಡಬೇಡ, ಕಳವಳಬೇಡ ನನ್ನ ಮನವೇ, ಧೈರ್ಯದಿಂದ ಮುಂದೆ ಸಾಗು. ಭಯಪಡಬೇಡ, ಕಳವಳಬೇಡ ನನ್ನ ಮನವೇ, ಧೈರ್ಯದಿಂದ ಮುಂದೆ ಸಾಗು. ಸೇನಾಧೀಶ್ವರನು, ಯುದ್ಧ ಶೂರನು ನಿನ್ನ ಮುಂದೆ ನಡೆವರು. ಹಲ್ಲೆಲೂಯ್ಯ. ಪರಮಾನರಥ ಬಲದಿಂದ ನೀನಂತೂ ಹೆದರಬೇಡ, ಸಿಸರನ ಸೈನ್ಯಗಳಿಂದ ನೀನಂತೂ ಭಯಪಡಬೇಡ. ಪರಮಾನರಥ ಬಲದಿಂದ ನೀನಂತೂ ಹೆದರಬೇಡ, ಸಿಸರನ ಸೈನ್ಯಗಳಿಂದ ನೀನಂತೂ ಭಯಪಡಬೇಡ. ಹಲ್ಲೆಲೂಯ್ಯ. ಯುದ್ಧವು ನಿನ್ನದಲ್ಲ, ಯೆಹೋವನೇ ಯುದ್ಧ ಮಾಡುವ. ಹಲ್ಲೆಲೂಯ್ಯ. ಯುದ್ಧವು ನಿನ್ನದಲ್ಲ, ಯೆಹೋವನೇ ಯುದ್ಧ ಮಾಡುವ. ಭಯಪಡಬೇಡ, ಕಳವಳಬೇಡ ನನ್ನ ಮನವೇ, ಧೈರ್ಯದಿಂದ ಮುಂದೆ ಸಾಗು. ಹಲ್ಲೆಲೂಯ್ಯ. ಸೇನಾಧೀಶ್ವರನು, ಯುದ್ಧ ಶೂರನು ನಿನ್ನ ಮುಂದೆ ನಡೆವರು. ಹಲ್ಲೆಲೂಯ್ಯ. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಆಮೆನ್.